ಸದರಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಸರಿಯಾದ ಸಾಕ್ಷ್ಯಾಧಾರಗಳನ್ನು ನೀಡುವಲ್ಲಿ ಸರ್ಕಾರಿ ಅಭಿಯೋಜಕರು ವಿಫಲರಾಗಿರುವುದರಿಂದ ಪ್ರಕರಣದ ಆರೋಪಿಗಳಾದ ರಾಜೇಂದ್ರ ಶೆಟ್ಟಿ, ಚಂದ್ರಕಾಂತ, ಮುಸ್ತಫಾ, ದಿನೇಶ ಎಂಬುವವರನ್ನು ಈ ಪ್ರಕರಣದಿಂದ ಖುಲಾಸೆಗೊಳಿಸಲಾಗಿದೆ. ಈ ಕೋರ್ಟ್ನಲ್ಲಿ ಕೊಲೆ ಪ್ರಕರಣವೊಂದರ ತೀರ್ಪು ಈಗ ತಾನೇ ಹೊರಬಿದ್ದಿದೆ. ನ್ಯಾಯಾಲಯ ಎಲ್ಲ 4 ಆರೋಪಿಗಳನ್ನು ಸಾಕ್ಷ್ಯಾಧಾರದ ಕೊರತೆಯಿಂದಾಗಿ ಖುಲಾಸೆಗೊಳಿಸಿ ತೀರ್ಪು ನೀಡಿದೆ. ಇದಿಷ್ಟೇ ಹೇಳಿದ್ರೆ ನಿಮಗೆ ಪೂರ್ತಿ ವಿಷಯ ಅರ್ಥ ಆಗಲ್ಲ. ಆರೋಪಿಗಳ ಮೇಲಿದ್ದ ಕೊಲೆ ಆರೋಪ ಯಾರ ಕೊಲೆಗೆ ಸಂಬಂಧಪಟ್ಟಿದ್ದು, ಈ ಕೊಲೆ ಹೇಗಾಯಿತು, ಈ ಎಲ್ಲ ವಿವರಗಳನ್ನು ನಿಮ್ಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾದರೆ ಆ ಘಟನೆ ಆದರೂ ಏನು? ಇದು ನಡೆದಂಥ ಕೊಲೆ. ಈ ಕೊಲೆ ಆದ ವ್ಯಕ್ತಿ ಏನು ಸಮಾಜಕ್ಕೆ ಬೇಕಾದಂಥ ಗಣ್ಯ ವ್ಯಕ್ತಿ ಏನಾಗಿರಲಿಲ್ಲ. ಆತ ಕೂಡ ಒಬ್ಬ ರೌಡಿ. ಅವನ ಸಾವಿಗೆ ತೀರಾ ಮರುಕ ಪಡೋ ಅಗತ್ಯ ಇಲ್ಲ. ಆದರೆ ಈ ಕೊಲೆ ಮಾಡಿದವ್ರಿಗೆ ಸಮಾಜದಲ್ಲಿ ಎಲ್ಲ ರೀತಿಯಲ್ಲೂ ಗೌರವವಾಗಿ ಬದುಕೋ ಅಂಥ ಅವಕಾಶ ಇತ್ತು. ಆದರೆ ಅದನ್ನು ತಾವೇ ತಮ್ಮ ಕೈಯಾರೆ ಹಾಳು ಮಾಡಿಕೊಂಡ್ರು. ಆದರೆ ಕೋರ್ಟಲ್ಲಿ 4 ವರ್ಷಗಳ ಕಾಲ ನಡೆದ ವಿಚಾರಣೆಯಲ್ಲಿ ಸಾಕ್ಷ್ಯಾಧಾರದ ಕೊರತೆಯಿಂದಾಗಿ ನಿರಪರಾಧಿಗಳು ಅಂತ ಬಿಡುಗಡೆ ಆಗ್ತಾರೆ. ಆದರೆ ಸಾಕ್ಷ್ಯಾಧಾರಗಳ ಕೊರತೆ ಇದ್ದ ಮಾತ್ರಕ್ಕೆ ಅವರು ನಿರಪರಾಧಿಗಳು ಅಂತಲ್ಲ. ಅದನ್ನು ಸಾಬೀತುಪಡಿಸೋದ್ರಲ್ಲಿ ಪೊಲೀಸರು, ಸರ್ಕಾರಿ ವಕೀಲರು ವಿಫಲರಾಗಿದ್ದಾರೆ ಅಂತ. ಸೊ ಈಗ ಬಿಡುಗಡೆ ಆದವ್ರ ಮುಂದಿನ ಜೀವನ ಹೇಗೆ ರೂಪಿಸ್ಕೊಳ್ತಾರೆ? ಅವ್ರು ಬದಲಾಗ್ತಾರ? ಅಮ್ಮ ಅಮ್ಮ, ನಾನು ಬರ್ತೀನಿ. ತಿಂಡಿ ತಿನ್ಕೊಂಡೋಗಿ ಚಿತ್ರಾನ್ನ ಮಾಡಿದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ. ಆಫೀಸ್ ಕ್ಯಾಂಟೀನಲ್ಲೇ ತಿನ್ಕೊಂತೀನಿ. ಚಿನ್ನಿಯಲ್ಲಿ ಮಲ್ಕೊಂಡಿದ್ದಾನೆ, ಎದ್ದಿಲ್ಲ ಇನ್ನು. ಅಲ್ಲ ಮಗಳೇ, ದಿನ ಇದೇ ತರ ಗಡಿಬಿಡಿಲಿ ಆಫೀಸ್ಗೆ ಹೋಗ್ತೀಯಲ್ಲ, ಅಂತ ಅನಿವಾರ್ಯ ನಿನ್ಗೆ ಏನಿದೆ ಅಂತ ಇಲ್ಲೇ ನಿನ್ ಮಗನ್ ನೋಡ್ಕೊಂಡು ಅವನ ಜೊತೆ ಆಟ ಆಡ್ಕೊಂಡು ಇರೋದಕ್ಕಾಗೋದಿಲ್ವಮ್ಮ? ಅಪ್ಪ, ದುಡಿಯೋ ವಯಸ್ಸು ಅವಕಾಶ ಇದ್ದಾಗ ದುಡಿಬೇಕು. ಜೊತೆಗೆ ನನಗೆ ಮನೇಲಂತೂ ಸುಮ್ಮನೆ ಕೂತ್ಕೊಳ್ಳೋದಕ್ಕಂತೂ ಆಗೋದಿಲ್ಲ. ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಅಂತೂ ಟೈಮ್ ಆಯ್ತು, ನಾನು ಬರ್ತೀನಿ. ಬಾಯ್. ಸರಿ. ಓ, ಆಗ್ಲೇ ಹೊರಟ್ಬಿಟ್ಯಾ? ಆಗ್ಲೇ ಅನ್ನೋದೇನು, ಆಲ್ರೆಡಿ ಟೈಮ್ ಆಗಿದೆ. ಬಾಯ್. ಚಂದ್ರು, ಯಾವಾಗಲೂ ಅಪ್ಪ ಮನೆ ಮಗುನ ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ನೀವು ಸ್ವಲ್ಪ ನೋಡ್ಕೊಳ್ಳಿ. ಅವ್ರಿಗೆ ತೊಂದರೆ ಕೊಡೋದು ಬೇಡ. ಅಯ್ಯೋ, ನಾನು ಮತ್ತೆ ಹೋಟ್ಲಿಗೆ ಹೋಗ್ಬೇಕು. ಆ ರಾಜ್ವಿಂದರ್ ಬೇರೆ ಊರ್ಗ್ ಹೋಗಿದ್ದಾನೆ. ಅವನಿಲ್ಲ ಅಂದ್ರೆ ನಾನೇ ನೋಡ್ಕೋಬೇಕು. ಅದಕ್ಕೆ ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ ಬಂದೆ. ಸರಿ, ಬೇರೆ ಯಾರನ್ನಾದ್ರೂ ಬಿಟ್ರೆ ಆಗಲ್ವಾ? ಹಾಗೆಲ್ಲ ಬೇರೆಯವ್ರನ್ನ ಬಿಡಕ್ಕಾಗಲ್ಲ. ಹೋಟ್ಲು ಬಿಸ್ನೆಸ್ ಅಲ್ವಾ, ನಾನೇ ನೋಡ್ಕೋಬೇಕು. ಬೇಕಾದ್ರೆ ಸಂಜೆ ಬೇಗ ಬರ್ತೀನಿ. ಸರಿ ಆಯ್ತು, ನನಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಬಾಯ್. ಅತ್ತೆ, ಯಾಕೆ ಮಗು ಅಳ್ತಾ ಇದೆ? ಅಳ್ತಾ ಇದ್ದಾನೆ. ಚಂದ್ರು ಬಾಪ ಇದೆ. ಕೊಡಿ. ಅಲ್ಲ ಚಂದ್ರು, ನೀನು ಅಕ್ಷತ ಯಾವಾಗಲೂ ಕೆಲಸ ಅಂತ ಹೊರಗಡೆ ಹೋಗ್ಬಿಟ್ರೆ ಮಗು ನೋಡ್ಕೊಳ್ಳೋರು ಯಾರು? ಮನೆ ಕೆಲಸ ಮಾಡೋರು ಯಾರು? ಮಾವ,
ಬೆಂಗಳೂರಲ್ಲಿ ಚೆನ್ನಾಗಿ ದುಡಿಲಿಲ್ಲ ಅಂದರೆ ಜೀವನ ಮಾಡೋದೇ ಕಷ್ಟ. ಅದಕ್ಕೆ ಹೇಳಿ ಅಂದ್ರೆ ಮನೆ ಕೆಲಸ ಮಾಡೋದಕ್ಕೆ ಯಾರನ್ನಾದ್ರೂ ಒಬ್ಬರನ್ನ ಇಟ್ಕೊಳ್ಳಿ. ಮಾವ, ಈಗ ಯಾರು ನಂಬಿ ಮನೇನ ಮಗುನ ಬಿಟ್ಟು ಹೋಗೋದು? ಕಳ್ಳರು, ದರೋಡೆಕೋರರು, ಮನೆ ಕೆಲಸ ಮಾಡೋ ರೂಪದಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾರೆ. ಸುಮ್ಮನೆ ಯಾಕೆ ರಿಸ್ಕು ಅಂತ ಮನೆ ಕೆಲಸನ ನಾನು ಅಕ್ಷತಾ ಇಬ್ರು ನೋಡ್ಕೋತೀವಿ. ಆಮೇಲೆ ಅವಳು ಬರೋವರೆಗೂ ಮಗುನ ಬೇಬಿ ಸಿಟಿಗೆ ಸೇರಿಸ್ಬಿಡ್ತೀನಿ. ಯಾವ ಸಮಸ್ಯೆನೂ ಇರೋದಿಲ್ಲ. ನಾನು ಮತ್ತೆ ಹೋಟ್ಲಿಗೆ ಹೋಗ್ಬೇಕು, ಫ್ರೆಶ್ ಅಪ್ ಆಗಿ ಬರ್ತೀನಿ. ಹೌದಾ? ಆಯ್ತು, ಹೊರಡಿ ನೀವು. ಥ್ಯಾಂಕ್ ಯು. ಇಟ್ಸ್ ಓಕೆ, ಬಾಯ್. ಬಾಯ್. ಇವತ್ತು ಬೇಗ ಹೊರಟ್ರಾ? ಹೋಗ್ಲೇಬೇಕಲ್ಲ ಹೋಗ್ಲಿ, ಇವತ್ತು ರಾತ್ರಿನಾದ್ರೂ ಸ್ವಲ್ಪ ಬೇಗ ಬನ್ನಿ. ಅಕ್ಷತಾ. ಟೈಮ್ ಪ್ರಕಾರ ಕೆಲಸ ಮಾಡೋದಕ್ಕೆ ನಾನು ನಿಂತರ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾ ಇಲ್ಲ, ಹೋಟ್ಲು ಬಿಸ್ನೆಸ್. ಹೇಳಿದ್ನಲ್ಲ, ಆ ರಾಜವಿಂದರ್ ಬೇರೆ ಇನ್ನೂ ಬಂದಿಲ್ಲ. ಅವ್ನು ಬರೋವರೆಗೂ ನಾನು ಹೀಗೆ ಡಬ್ಬಲ್ ಡ್ಯೂಟಿ. ಬರ್ಲಾ? ಬಾಯ್. ಸರಿ, ಬಾಯ್. ನೀರು ಕೊಡ್ಲೇನಮ್ಮ? ಬೇಡಮ್ಮ. ಪಾಪು ಎಲ್ಲಿ? ಮಲಗಿದ್ದಾನೆ. ಸರಿ, ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಅಕ್ಷತಾ, ಅಪ್ಪ, ನಾವು ನಾಳೆನೇ ಊರಿಗೆ ಹೊರಡ್ತಾ ಇದ್ವಿ. ನಾಳೆನೇನಾ? ಇನ್ನೊಂದೆರಡು ದಿನ ಇದು ಹೋಗ್ಬೋದಿತ್ತಲ್ಲ. ಇಲ್ಲಮ್ಮ, ಜಮೀನ್ ಕೆಲಸ ತುಂಬಾ ಇದೆ. ನಾನು ಹೋಗ್ಲಿಲ್ಲ ಅಂದ್ರೆ ಏನೂ ನಡೆಯೋದಿಲ್ಲ ಅಂತ. ಸರಿಪಾ, ನಮ್ಮ ಯಜಮಾನ್ರು ನಿನ್ ಜೊತೆ ಏನೋ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಆಮೇಲೆ ಹೊರಡಿ. ಹಾಗೆ ಆಗಿ. ಸರಿ. ಸರಿಪಾ, ನಾನು ಫ್ರೆಶ್ ಅಪ್ ಆಗ್ಬೇಕು. ಅಳಿಯಂದ್ರೆ ಅದೇನೋ ನನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರಂತೆ. ಅದೇ ಮಾವ, ಹೋಟ್ಲು ವಿಚಾರ. ಅವ್ವ, ಈಗ ಬಿಸ್ನೆಸ್ಸು ತುಂಬ ಚೆನ್ನಾಗಿ ನಡೀತಾ ಇದೆ. ಆದರೆ ಜಾಗ ಚಿಕ್ಕದು. ನಾಳೆ ದಿನ ಕಸ್ಟಮರ್ಸು ಜಾಗ ಚಿಕ್ಕದು ಅಂತ ಬರದೇ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಹೋಟ್ಲು ದೊಡ್ಡದು ಮಾಡೋಣ ಅಂತ. ಒಳ್ಳೇದಲ್ವಾ? ಮಾಡಿ ಮಾಡಿ. ಅದೇ ಮಾವ ಸಮಸ್ಯೆ ಆಗಿರೋದು. ಹೋಟ್ಲು ದೊಡ್ಡದು ಮಾಡೋದಕ್ಕೆ 20 ಲಕ್ಷ ಬೇಕಾಗುತ್ತೆ. ನಾನೀಗ 10 ಲಕ್ಷ ಅಡ್ಜಸ್ಟ್ ಮಾಡಿದ್ದೀನಿ. ಇನ್ನೊಂದು 10 ಲಕ್ಷ ನಿಮ್ಮ ಕೈಲಿ ಅಡ್ಜಸ್ಟ್ ಮಾಡೋಕ್ಕಾಗುತ್ತಾ? 10 ಲಕ್ಷನ? ಅಷ್ಟೊಂದು ಹಣ ನಾನು ಎಲ್ಲಿಂದ ಹೊಂದಿಸ್ಲಿ ಅಳಿಯಂದ್ರೆ? ಇರ್ಲಿ ಬಿಡಿ, ನಾನು ಹೇಗೋ ಮಾಡ್ತೀನಿ. ನೀವೊಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದಿರಿ. ನಿಮ್ಮಿಬ್ಬರ ಸಂತೋಷನೇ ನಮಗೆ ಬಹಳ ಮುಖ್ಯ. ನಾನು ಹಣನ ಹೊಂದಿಸ್ಕೊಡ್ತೀನಿ. ಥ್ಯಾಂಕ್ಸ್ ಮಾವ. ನನಗೆ ಈಗ ಉಸಿರು ಬಂತು. ಹಾಗೆ ಇನ್ನೊಂದು ವಿಚಾರ, ನಾಳೆ ನಾವಿಬ್ರು ಊರಿಗೆ ಹೋಗ್ಬೇಕಾದ್ರೆ ಪಾಪುನ ನಾವು ಕರ್ಕೊಂಡು ಹೋಗ್ತೀವಿ. ನೀವಿಬ್ರು ಹೊರಗಡೆ ಹೋಗ್ತೀರಿ. ಯಾರೋ ಹೊರಗಿನವ್ರು ಬಂದು ನಮ್ಮ ಮಗುನ ನೋಡ್ಕೊಳ್ಳೋದು ನಮ್ಗೆ ಇಷ್ಟ ಇಲ್ಲ. ಹಾಗಾಗಿ ಅವ್ನು ನಮ್ಮ ಜೊತೆನೇ ಇದ್ಬಿಡ್ಲಿ. ಅದೇಗಾಗುತ್ತೆ ಮಾವ, ಪಾಪು ಇಲ್ಲದೆ ನಾವು. ಅಪ್ಪ ಹೇಳ್ತಿರೋದು ಸರಿನೇ. ಪಾಪು ಒಂದೆರಡು ದಿನ ಅವ್ರ ಜೊತೆ ಇದ್ರೆ ನಮಗೂ ಕೂಡ ರಿಲೀಫ್ ಸಿಗುತ್ತಲ್ವಾ? ಸರಿ ಮಾವ. ಈ ಅಕ್ಷತಾ ಒಬ್ಳು ಸಾಫ್ಟ್ವೇರ್ ಎಂಪ್ಲಾಯಿ, ಗಂಡ ಚಂದ್ರಕಾಂತ ಹೋಟೆಲ್ ನಡೆಸ್ತಾ ಇರ್ತಾನೆ. ಇವರಿಬ್ರಿಗೂ ಅರ್ನಿಂಗ್ಸ್ ಚೆನ್ನಾಗೇ ಇರುತ್ತೆ. ಆದರೆ ಈ ಆಸೆ ಅನ್ನೋದು ಮನುಷ್ಯನ ಹೆಗ್ಲೇ ಇರಿದ್ರೆ ಚಪ್ಪಾಯಿ ಅಂದರೆ ಕೆಳಗಿಳಿಯಲ್ಲ. ಹಾಗೆ ಇವ್ರ ಬದುಕಲ್ಲೂ ಆಗಿದ್ದು. ಅವ್ರಿಗೆ ಎಷ್ಟೇ ಇದ್ದರೂ ಇನ್ನೂ ಬೇಕು ಬೇಕು ಅನ್ನೋ ಆಸೆ ಶುರು ಆಗುತ್ತೆ. ಅದಕ್ಕೋಸ್ಕರ ಚಂದ್ರಕಾಂತ ತನ್ನ ಮಾವನ ಹತ್ರ 10 ಲಕ್ಷಕ್ಕೆ ಗಾಳ ಹಾಕ್ತಾನೆ. ಕೊಡೋನಿದ್ದಾಗ ಯಾಕೆ ಇಸ್ಕೋಬಾರ್ದು ಅನ್ನೋದು ಅವನ ಯೋಚನೆ. ಇವನಿ ದುರಾಸೆ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಇನ್ಯಾವುದಾದ್ರು ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತಾ? ನೋಡು
ಹೊಸ ಕಾರ್ ಹೇಗಿದೆ? ನಿಮ್ಮ ಹತ್ರ ಕಾರ್ ಮೊದ್ಲೇ ಇತ್ತಲ್ವಾ? ಏನಕ್ಕೆ ತಗೊಂಡ್ರಿ? ಇಷ್ಟ ಆಯ್ತು ತಗೊಂಡೆ. ತಗೋ ಸ್ವೀಟ್ಸ್. ಅಲ್ಲ, ಇದನ್ ತರೋಂತ ಅವಶ್ಯಕತೆ ಏನಿತ್ತು? ನಾನು ಇದನ್ನೇ ಹೇಳ್ದೆ, ಸುಮ್ನೆ ಯಾಕೆ ಇವಾಗ ಈ ಕಾರ್ ಮೇಲೆ ಇನ್ವೆಸ್ಟ್ ಮಾಡ್ತೀಯಾ ಬೇಡ ಅಂತ. ನನ್ ಮಾತು ಎಲ್ಲಿ ಕೇಳ್ತಾನೆ ಇವನು. ನನ್ ದುಡ್ಡು ನನ್ ಕಾರು, ನೀನ್ ಯಾಕೋ ಹುಡ್ಕೋತೀಯಾ? ಹೌದಪ್ಪ, ನಮ್ ಗುರಿ ನೀನೊಬ್ನೇ ಕೂಲ್ ಆಗಿರೋದು. ಅಲ್ಲ, ನಾವ್ ಅಪ್ಪನ ಹತ್ರ ಹೋಟೆಲ್ ಇನ್ವೆಸ್ಟ್ಮೆಂಟ್ಗೆ ಅಂತ ಹೇಳ್ಬಿಟ್ಟು 10 ಲಕ್ಷ ಇಸ್ಕೊಂಡ್ರಲ್ಲ, ಇದಕ್ಕೇನಾ? ಇದೆಲ್ಲ ನಂಗೆ ಸರಿನೇ ಕಾಣಿಸ್ತಿಲ್ಲ. ನೋಡು ಅಕ್ಷತಾ, ಹೋಟೆಲ್ಗೆ ನಾನು 20 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ. ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ತಗೋ ಸ್ವೀಟ್ ಕೊಡು. ನನಗೆ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ. ಬರ ಈ ಕಡೆ. ಹಿಂಗೆ ಅವನು ಯಾರ ಮಾತನ್ನು ಕೇಳಲ್ಲ. ಹೋಗ್ಲಿ ಬಿಡು. ಮತ್ತೆ ಒಳಗಡೆ ಕರೆದು ಕಾಫಿ ತಿಂಡಿ ಏನು ಕೊಡಲ್ವಾ? ಅಕ್ಷತಾ, ಅಕ್ಷತಾ, ಅಕ್ಷತಾ. ಏನು? ಓ ಇಲ್ಲಿದ್ಯಾ? ಬಾ 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 ಬಾ. ಎಲ್ಲಿಗೆ? ಬಾ ಹೇಳ್ತೀನಿ. ಕಮಾನ್ ಸಿಟ್. ಹಿಡ್ಕೊ, ಇಲ್ಲೊಂದು ಸೈನ್ ಮಾಡು. ಯಾಕೆ? ಅದು ನಾನು ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ದೀನಿ, ಅದಕ್ಕೆ ಶ್ಯೂರಿಟಿ ಬೇಕು. ಸೈನ್ ಮಾಡು. ನಾನ್ ಮಾಡಲ್ಲ. ಯಾಕೆ? ಯಾಕಂದ್ರೆ ನಮ್ಮ ಅಪ್ಪನ ಹತ್ರ ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು 10 ಲಕ್ಷ ತಗೊಂಡು ಆ 10 ಲಕ್ಷದಲ್ಲಿ ಕಾರ್ ತಗೊಂಡು ಶೋಕಿ ಮಾಡ್ತಿದ್ರ. ಇನ್ ಯಾವ ಶೋಕಿಗೆ ಅಂತ ಲೋನ್ ತಗೋತಿದ್ರ? ಅಕ್ಷತಾ, ಅದೆಲ್ಲ ಯಾಕೀಗ? ಬಾ ಇಲ್ಲಿ. ಬಾ 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 ಬಾ, ಸೈನ್ ಮಾಡು. ನಾನ್ ಮಾಡಲ್ಲ ಅಂದ್ರೆ ಮಾಡಲ್ಲ. ಅಕ್ಷತಾ, ಆಟ ಮಾಡ್ಬೇಡ, ನನ್ಗೆ ಅರ್ಜೆಂಟ್ ಇದೆ. ಸೈನ್ ಮಾಡು. ನಾನ್ ಮಾಡಲ್ಲ. ನನ್ಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಸೊ ನಾನು ಇದು ಇನ್ವಾಲ್ವ್ ಆಗಲ್ಲ. ಅಕ್ಷತಾ ನಿಂತ್ಕೋ. ಅಕ್ಷತಾ, ನನ್ ಮಾತು ಕೇಳು. ನೋಡು, ನಾನೀಗ ಆಚೆ ಹೋಗ್ತಾ ಇದ್ದೀನಿ. ನಾನು ಬರೋಷ್ಟರಲ್ಲಿ ಸೈನ್ ಹಾಕಿರ್ಬೇಕು, ಇಲ್ಲ ಅಂದ್ರೆ ನಾ ಸುಮ್ಮನಿರಲ್ಲ. ಕೇಳಿಸ್ತಾ? ಇಲ್ಲೇ ಇಟ್ಟಿದ್ದೀನಿ. ಹಲೋ, ಹೌದಾ? ಸರಿ, ನಾನು ಅರೇಂಜ್ ಮಾಡ್ತೀನಿ, ಬಂದು ತೊಗೊಂಡೋಗಿ. ಓಕೆ. ರೀ, ಬೆಳಗ್ಗೆಯಿಂದ ಅಕ್ಷತಾ ಫೋನ್ ಮಾಡಿಲ್ಲ. ನಾನು ಮಾಡಿದ್ರು ಫೋನ್ ತೆಗಿತಾ ಇಲ್ಲ. ನೀವೊಂದ್ಸಲ ಟ್ರೈ ಮಾಡಿ. ಹೌದಾ? ಯಾಕೆ ತೆಗಿತಾ ಇಲ್ಲ ನೋಡ್ತೀನಿ. ಏನೋ ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ. ಹಳಿಗೊಂದ್ಸಲ ಟ್ರೈ ಮಾಡಿ. ಹಾ, ಹಲೋ ಮಾವ. ಹಾ ಅಳಿ ಅಂದ್ರೆ
ಏನಿಲ್ಲ, ಅಕ್ಷತಾ ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ, ಯಾಕೆ? ಮಾವ ಅವಳು ಬೆಂಗಳೂರಿನಲ್ಲಿಲ್ಲ, ಟೂರ್ಗೆ ಹೋಗ್ಬೇಕು ಅಂದ್ಲು, ಕಳಿಸ್ಕೊಟ್ಟೆ. ಮಧ್ಯದಲ್ಲಿ ಎಲ್ಲ ಸ್ವಿಚ್ ಆಫ್ ಆಗಿರ್ಬೇಕು. ಹೌದಾ? ಅವಳು ಬರೋದು ಯಾವಾಗ? ಒಂದ್ 4-5 ದಿನ ಆಗುತ್ತೆ. ಒಂದ್ ಕೆಲಸ ಮಾಡಿ, ಅವಳು ನಿಮ್ಗೆ ಏನಾದ್ರು ಫೋನ್ ಮಾಡಿದ್ರೆ ನಮಗೂ ಫೋನ್ ಮಾಡಕ್ ಹೇಳಿ. ಸರಿ ಮಾವ. ಆಯ್ತು, ಸರಿ ಆಗತ್ತೆ. ಅಕ್ಷತಾ ಬೆಂಗಳೂರಿನಲ್ಲಿ ಇಲ್ವಂತೆ, ಎಲ್ಲೋ ಹೊರಗಡೆ ಟೂರ್ ಹೋಗಿದ್ದಾಳಂತೆ. ಹಾಗಂತ ಅವ್ರ ಯಜಮಾನ್ರು ಹೇಳಿದ್ರು, ಅಕಸ್ಮಾತ್ ಅವಳೇನಾದ್ರೂ ಅವ್ರಿಗೆ ಫೋನ್ ಮಾಡಿದ್ರೆ ನಮಗೂ ಫೋನ್ ಮಾಡಕ್ ಹೇಳಿ ಅಂತ ಅವ್ರಿಗೆ ಹೇಳಿದೀನಿ. ಸರಿನಾ? ಸರಿ ರೀ, ಮಗುಗೆ ತಿಂಡಿ ತಿನ್ನಿಸ್ತೀನಿ. ಆಯ್ತು, ನೀ ಹೋಗು. ಹಳೇಂದ್ರೆ, ಇವತ್ತಿಗೆ 3 ದಿನ ಆಯ್ತು. ಅಕ್ಷತಾ ನಮ್ಮ ಫೋನು ರಿಸೀವ್ ಮಾಡ್ತಾ ಇಲ್ಲ, ಅವಳು ನಮಗೆ ಫೋನ್ ಮಾಡಿಲ್ಲ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಮಾವ. ನಾನು ತುಂಬ ಸಲ ಟ್ರೈ ಮಾಡಿದೆ, ಆದರೆ ಸಿಗ್ತಾನೇ ಇಲ್ಲ. ಒಂದು ಕೆಲಸ ಮಾಡೋಣ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಹೇಗೆ? ಮಾವ ಅದೆಲ್ಲ ಯಾಕೆ? ಅಲ್ಲ ರೀ, ಅಟ್ಲೀಸ್ಟ್ ಎಲ್ಲಿದ್ದಾಳೆ ಅಂತ ಹುಡುಕ್ ಕೊಡ್ತಾರಲ್ವಾ? ಮಾವ, ಒಂದು ವಿಷಯ ಇದೆ, ಅದನ್ನು ನಿಮ್ಮ ಹತ್ರ ಹೇಗೆ ಹೇಳೋದು ಅಂತ. ಹೇಳ್ರಿ, ಪರವಾಗಿಲ್ಲ. ನನ್ನ ಪಾರ್ಟ್ನರ್ ಒಬ್ಬ ಇದ್ದಾನೆ, ರಾಜ್ವಿಂದರ್ ಅಂತ. ಅವನು 3 ದಿನದಿಂದ ಕಾಣಿಸ್ತಾ ಇಲ್ಲ ರೀ. ಇದಕ್ಕೂ ಅದಕ್ಕೂ ಎಲ್ರಿ ಸಂಬಂಧ? ಮಾವ, ಅವರಿಬ್ಬರ ಮಧ್ಯೆ ಸಂಬಂಧ ಇತ್ತು. ಏನ್ರಿ ಹೇಳ್ತಾ ಇದ್ದೀರಾ? ನಿಜನೇ ಹೇಳ್ತಾ ಇದ್ದೀನಿ ಮಾವ. ಒಂದು ಕಡೆ ಚಂದ್ರಕಾಂತ ತನ್ನ ಹೆಂಡತಿಗೆ ಲೋನ್ ಫಾರ್ಮ್ಗೆ ಸೈನ್ ಮಾಡೋದಕ್ಕೆ ಫೋರ್ಸ್ ಮಾಡ್ತಾನೆ. ಇದಾದ ಮಾರನೇ ದಿನಕ್ಕೆ ಆಕೆ ನಾಪತ್ತೆ ಆಗ್ತಾಳೆ. ಆಗ ಚಂದ್ರಕಾಂತ ತನ್ನ ಹೆಂಡತಿ ಟ್ರಿಪ್ ಹೋಗಿದ್ದಾಳೆ ಅಂತ ಎಲ್ಲರ ಹತ್ರ ಹೇಳ್ತಾನೆ. ಆದರೆ ಯಾವಾಗ ಅಕ್ಷತಾಳ ತಂದೆ ಪೊಲೀಸ್ ಕಂಪ್ಲೇಂಟ್ ಕೊಡೋದ್ರ ಬಗ್ಗೆ ಹೇಳ್ತಾರೋ ಆಗ ಚಂದ್ರಕಾಂತ್ ಅಕ್ಷತಾ ಮತ್ತು ರಾಜವಿಂದರ್ ಸಂಬಂಧದ ಬಗ್ಗೆ ಹೇಳ್ತಾನೆ. ಇದನ್ನು ಕೇಳಿದ ಆಕೆ ಅಪ್ಪ ಅಮ್ಮ ಶಾಕ್ ಆಗ್ತಾರೆ. ಆದರೂ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಬರ್ತಾರೆ. ಮುಂದೆ ಯಾವಾಗಿಂದ ಮಿಸ್ ಆಗಿದ್ದಾರೆ? ಸರ್ 3 ದಿನ ಆಯಿತು ಸರ್. ಅವಳು ಟೂರ್ಗೆ ಅಂತ ಹೋಗಿದ್ದು, ಅವತ್ತಿಂದ ಫೋನ್ಗೂ ಸಿಗ್ತಾ ಇಲ್ಲ. ಅಂದರೆ ನಿಮ್ಗೆ ಯಾರ ಮೇಲಾದ್ರು ಡೌಟ್ ಇದೆಯಾ? ಹೌದು ಸರ್, ನನ್ನ ಬಿಸ್ನೆಸ್ ಪಾರ್ಟ್ನರ್ ಒಬ್ಬ ಇದ್ದಾನೆ, ರಾಜ್ವಿಂದರ್ ಅಂತ. ಅವನು 3 ದಿನದಿಂದ ಕಾಣಿಸ್ತಾ ಇಲ್ಲ ಸರ್. ಹಾಗಾದರೆ ಅವರಿಬ್ಬರು ಜೊತೆಲೇನಾದ್ರು ಹೋಗಿರ್ಬೋದಾ? ಇರ್ಬೋದು ಸರ್. ಅವ್ರು ಯಾವಾಗಲೂ ತುಂಬ ಕ್ಲೋಸ್ ಆಗಿರ್ತಿದ್ರು. ನನಗೆ ಗೊತ್ತಿಲ್ಲದಾಗೆ ಹೊರಗಡೆ ಓಡಾಡ್ತಾ ಇದ್ರು. ಅವರಿಬ್ಬರು ತುಂಬ ಎಂಜಾಯ್ ಮಾಡ್ತಾಯಿದ್ರು. ನಾನು ಹೋಟ್ಲು ಬಿಸ್ನೆಸ್ನಲ್ಲಿ ತುಂಬ ಬ್ಯುಸಿ ಇರ್ತಿದ್ದೆ. ಅವಳು ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಅಂತ ಕೇಳಿದಾಗ ಅವನ ಜೊತೆ ಕಳಿಸ್ತಾ ಇದ್ದೆ. ಅದನ್ನು ಅವರಿಬ್ಬರು ಮಿಸ್ಯೂಸ್ ಮಾಡ್ಕೊಬಿಟ್ರು. ಯಜಮಾನ್ರೆ, ಈ ನಿಮ್ಮ ಅಳಿಯ ಹೇಳ್ತಾ ಇರೋದು ನಿಜಾನಾ? ನನ್ನ ಮಗಳು ಅಂತವಳಲ್ಲ ಸರ್, ತುಂಬಾ ಒಳ್ಳೆ ಹುಡುಗಿ ಸರ್. ಇದನ್ನೆಲ್ಲ ಕೇಳಿದ್ರೆ ನಾನು ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವ್ರು ಹೇಳೋದನ್ನೆಲ್ಲ ಕೇಳಿದ್ರೆ ಇದು ನಿಜನೋ ಸುಳ್ಳೋ ಒಂದು ಅರ್ಥ ಆಗಲ್ಲ ಸರ್. ಅದರಲ್ಲೂ ಆ ಪುಟ್ಟ ಮಗುನ್ ಬಿಟ್ಟು ಅವಳು ಎಲ್ಲಿ ಹೋಗಕ್ ಸಾಧ್ಯ ಸರ್? ಸರಿ ರೀ ಚಂದ್ರಕಾಂತ್, ಅವರಿಬ್ಬರು ಮೊಬೈಲ್ ನಂಬರ್ ಕೊಡಿ. ಸರಿ ಸರ್. ನಂಬರ್ ತಗೊಳ್ಳಿ. ರೇ ಶ್ರೀನಿವಾಸ್, ಆ 2 ನಂಬರ್ದು ಕಾಲ್ ಡೀಟೇಲ್ಸ್ ತೆಗೆಸಿ. ಹಾಗೆ ಆ ನಂಬರ್ಗಳನ್ನ ಟ್ರೇಸ್ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಸರ್ ನೋಡಿ, ನಾವೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸ್ತೀವಿ. ನೀವಿನ್ನು ಹೊರಡಿ. ಸರಿ ಸರ್. ಛೇ, ಎಷ್ಟು ಟ್ರೈ ಮಾಡಿದ್ರು ಸಿಗ್ತಾಯಿಲ್ಲ. ಅವಳು ಈ ಲೆವೆಲ್ಗೆ ಹೋಗ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೋಡಿದ್ರು ಮಾವ ಅವಳು ಬುದ್ಧಿನ. ಅವಳು ಮೊದಲು ಸಿಗ್ಲಿ, ಸ್ವಲ್ಪ ಸುಮ್ಮನೆ ಇರ್ರಿ, ಆಮೇಲೆ ಏನ್ ವಿಚಾರ ಅಂತ ಎನ್ಕ್ವೈರಿ ಮಾಡೋಣ. ಅದನ್ನ ಬಿಟ್ಬಿಟ್ಟು ನೀವು ಪದೇ ಪದೇ ಈ ತರ ಚುಚ್ಚಿ ಚುಚ್ಚಿ ಮಾತಾಡೋದು ನನಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ಹಲೋ ಮಿಸ್ಟರ್ ಚಂದ್ರಕಾಂತ್. ಸರ್,
ಬನ್ನಿ ಸರ್ ಕೂತ್ಕೊಳ್ಳಿ. ಪರವಾಗಿಲ್ಲ. ಸರ್ ಅವಳ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅವರಿಬ್ಬರು ನಂಬರು ನಾವು ಟ್ರೇಸ್ ಮಾಡಿದ್ದೀವಿ. ಸದ್ಯಕ್ಕೆ ಆ 2 ನಂಬರ್ ಲೊಕೇಶನ್ನು ಪಂಜಾಬ್ ಅಂತ ತೋರಿಸ್ತಿದೆ. ಪಂಜಾಬ್ನಲ್ಲ? ಛೇ, ಯಾರಿಗೂ ಸಿಗಬಾರ್ದು ಅಂತ ಅಷ್ಟು ದೂರ ಹೋಗಿದ್ದಾರಾ? ಈಗ ಪಂಜಾಬ್ನಲ್ಲಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಹೋಗಿ ಕರ್ಕೊಂಡ್ಬಂದ್ಬಿಡೋಣ. ನಡಿ ಸರ್, ಪ್ಲೀಸ್ ಬನ್ನಿ ಸರ್, ಹೋಗೋಣ. ಕರ್ಕೊಂಡ್ಬರೋಣ ಸರ್. ನೋಡಿ, ಅದು ನೀವು ಅನ್ಕೊಂಡಿರೋಷ್ಟು ಸುಲಭ ಅಲ್ಲ. ಜೊತೆಗೆ ಪಂಜಾಬ್ ಏನು ಹತ್ತಿರದಲ್ಲಿಲ್ಲ. ಒಂದು ಸ್ವಲ್ಪ ದಿವಸ ಕಾಲಾವಕಾಶ ಕೊಡಿ, ನಾವು ಹುಡುಕೊಡ್ತೀವಿ. ಅವರು ಬಂದೇ ಬರಬೇಕು, ಖಂಡಿತ ಬರ್ತಾರೆ. ಈ ಇನ್ಫಾರ್ಮೇಶನ್ ಕೊಡೋಕೆ ಅಂತ ಬಂದೆ. ಮತ್ತೆ ಏನಾದರೂ ನೆಸಿಟಿ ಇದ್ರೆ ನಿಮ್ಮ ನಾನು ಸ್ಟೇಷನ್ಗೆ ಕರ್ಸ್ಕೊಳ್ತೀನಿ. ಥ್ಯಾಂಕ್ ಯು. ಸರ್, ಚಂದ್ರಕಾಂತ್ ಹೇಳೋ ಪ್ರಕಾರ ಆಕೆ ಮನೆಯಿಂದ ದುಡ್ಡು ತಗೊಂಡು ಹೊರಟಿದ್ದಾಳೆ ಸರ್. ಜೊತೆಗೆ ರಾಜವಿಂದರ್ ಫೋನ್ ಲೊಕೇಶನ್ ಕೂಡ ಆ ಟೈಮಲ್ಲಿ ಚಂದ್ರಕಾಂತ್ ಮನೆ ಹತ್ರನೇ ತೋರಿಸ್ತಾ ಇದೆ. ಹಾಗಿದ್ರೆ ಅವರಿಬ್ಬರು ಜೊತೆಯಾಗೇ ಹೋಗಿರೋದು ಪಕ್ಕಾ ಅನ್ಸುತ್ತೆ. ಆದರೆ ಒಂದು ವಿಷಯ ಏನಂದ್ರೆ, ಅದೇ ಟೈಮಲ್ಲಿ ಈ ಚಂದ್ರಕಾಂತ್ ರಾಜವಿಂದರ್ಗೆ ಕಾಲ್ ಮಾಡಿದ್ದಾನೆ. ಸಮಥಿಂಗ್ ಇಸ್ ದೇರ್ ಅನ್ಸಲ್ವಾ ಸರ್? ಅಂದ್ರೆ ನಾವು ಮೊದಲು ಚಂದ್ರಕಾಂತ್ ಮೇಲೆ ಡೌಟ್ ಕೊಡ್ಬೇಕಾಯ್ತಲ್ವಾ ಸರ್? ಡೌಟ್ ಕೊಡುವಂಥದ್ದೇನಿದೆ ಸರ್, ಈ ಚಂದ್ರಕಾಂತ್ ಬೇಸಿಕಲಿ ಕಾರವಾರದವನು. ಅಲ್ಲೇ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ. ಆ ಹೋಟೆಲ್ ಓನರ್ ಹೆಸರು ರಾಜೇಂದ್ರ ಶೆಟ್ಟಿ ಅಂತ. ಆತ ದಿಲೀಪ್ ರಾಜ್ ಅನ್ನೋವನ್ನ ಕೊಲೆ ಮಾಡ್ತಿರ್ತಾನೆ. ಆ ಕೊಲೆಗೆ ಅವನು ಬಳಸ್ಕೊಂಡಿದ್ದೆ ಈ ಚಂದ್ರಕಾಂತ್ನ. ವಾಟ್? ಚಂದ್ರಕಾಂತ್ ಕೊಲೆ ಮಾಡಿದ್ನ? ಎಸ್ ಸರ್, ಅದು ನಡೆದಿದ್ದು 2011ನಲ್ಲಿ. ಅವತ್ತೊಂದಿನ ಆಮೇಲೆ ಅವನಿಗೆ ಪನಿಷ್ಮೆಂಟ್ ಆಗ್ಲಿಲ್ವಾ? ಕಂಪ್ಲೇಂಟ್ ಆಗಿ ಕೇಸು ಸೆಷನ್ ಕೋರ್ಟ್ವರೆಗೂ ಹೋಗಿ 4 ವರ್ಷ ವಿಚಾರಣೆನೂ ಆಗಿ ಆಮೇಲೆ ಅವರೆಲ್ಲ ನಿರಪರಾಧಿಗಳು ಅಂತ ಬಿಡುಗಡೆ ಆದ್ರು ಸರ್. ಅಕ್ಷತಾ ಮೊಬೈಲು ನಿನ್ನ ಹತ್ರ ಇದೆ, ಆದರೆ ಆಕೆ ಇಲ್ಲ. ನಿಜ ಹೇಳು, ಎಲ್ಲಿ ಅವಳು? ಸರ್, ನಾನು ಅವಳು ಡೆಲ್ಲಿಗೆ ಟ್ರಿಪ್ ಹೋಗಿದ್ವಿ ಸರ್. ಅಲ್ಲೊಂದು ಕಡೆ ಮಿಸ್ ಆಗಿಬಿಟ್ಲು ಅವಳು. ತುಂಬ ಹುಡುಕಿದೆ ಸರ್, ಅಲ್ಲಿ ಸಿಗಲಿಲ್ಲ ಅವಳು. ಅದಕ್ಕೆ ನಾನು ಹಂಗೆ ವಾಪಸ್ ಬಂದ್ಬಿಟ್ಟೆ ಸರ್. ಸರ್, ನಿಜನೇ ಹೇಳ್ತಿದ್ದೀನಿ ಸರ್, ಅವಳು ಅಲ್ಲೇ ಮಿಸ್ ಆಗಿದ್ದು. ಅಂದರೆ ನೀನು ಹೇಳ್ತಾ ಇರೋದೆಲ್ಲ ನಿಜ. ಇದನ್ನ ನಾನು ನಂಬಬೇಕು ಅಲ್ವಾ? ನಿಜ ಹೇಳ್ತೀಯೋ ಇಲ್ಲ ಅಂದ್ರೆ ಹೇಳ್ತೀನಿ ಸರ್. ಇಲ್ಲಿ ನೋಡು ಬಾಪ ಪುಟ್ಟು, ಇಲ್ಲಿ ನೋಡು. ಮಾವ, ಅಮ್ಮ ಇಲ್ಲದೆ ಅವಳು ಅಳ್ತಾ ಇದ್ದಾಳೆ. ಇಂಥ ಮುದ್ದಾದ ಮಗುನ ಬಿಟ್ಟು ಹೋಗೋದಕ್ಕೆ ಅವಳಿಗೆ ಹೇಗಾದರೂ ಮನಸ್ಸಾಯ್ತು. ಮಿಸ್ಟರ್ ಚಂದ್ರಕಾಂತ್ ಸರ್, ನನ್ನ ಹೆಂಡತಿ ಸಿಕ್ಕಿದ್ಲಾ? ಸಾಹೇಬ್ರು ಕರೀತಾ ಇದ್ದಾರೆ, ಬನ್ನಿ. ಅದಕ್ಕೆ ಸರ್ ಕೇಳ್ತಾ ಇರೋದು. ಅವಳ ವಿಷಯ ಏನಾದರೂ ಗೊತ್ತಾಯ್ತಾ? ಅದನ್ನು ಸಾಹೇಬ್ರು ಸ್ಟೇಷನಲ್ಲೇ ಹೇಳ್ತಾರೆ, ಬನ್ನಿ. ಮಾವ, ಅದೇನು ಅಂತ ನೋಡ್ಕೊಂಬರ್ತೀನಿ. ಸರಿ, ಬನ್ನಿ.
ಅಲ್ಲ ಇನ್ಸ್ಪೆಕ್ಟರ್. ಹಲೋ. ಪರವಾಗಿಲ್ಲ, ನಿಂತಿರಿ. ಅಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಹಲೋ, ಭಯ ಆಗ್ತಾ ಇದೆಯಾ ಇಲ್ಲ ಶಾಕ್ ಆಗ್ತಾ ಇದೆಯಾ? ನಮ್ಗೆಲ್ಲ ವಿಷಯ ಗೊತ್ತಾಗಿದೆ, ಆದ್ರೂ ಇದಕ್ಕೆಲ್ಲ ಸೂತ್ರಧಾರ ನೀನೇ ಅಲ್ವಾ? ಅದಕ್ಕೆ ಎಲ್ಲ ನಿನ್ ಬಾಯಿಂದಾನೇ ಕೇಳೋಣ ಅಂತ. ಅವತ್ತೇನೇನ್ ನಡೀತು ಅಂತ ನಿಜ ಹೇಳು. ಏಯ್, ಅಲ್ಲೇನೋ ನೋಡ್ತೀಯಾ? ಇಲ್ಲಿ ಹೇಳ. ಅದು ಅವತ್ತು ಏಯ್, ಯಾಕೆ ಸೈನ್ ಹಾಕಿಲ್ಲ? ನಾ ಬರೋಷ್ಟು ಸೈನ್ ಹಾಕಿರ್ಬೇಕು ಅಂತ ಹೇಳಿದ್ದೆ ತಾನೆ. ತಗೋ ಸೈನ್ ಹಾಕೋ. ನಾನ್ ಹಾಕಲ್ಲ. ನಿಮ್ ದುರಾಸೆಗೆ ನಮ್ಮ ಅಪ್ಪನ ಸಾಲ್ಗಾರನಾಗ್ ಮಾಡಿದ್ರಿ, ಈಗ ನನ್ನನ್ನು ಅದೇ ತರ ಮಾಡ್ಬೇಕು ಅಂತನಾ? ನೋಡು, ನನಗೆ ನಿನ್ ಪುರಾಣ ಬೇಕಾಗಿಲ್ಲ, ಸುಮ್ನೆ ಸೈನ್ ಮಾಡು. ನಾನ್ ಮಾಡಲ್ಲ. ನೋಡು, ಹಠ ಮಾಡ್ಬೇಡ, ಸೈನ್ ಹಾಕೋ. ನಾನ್ ಮಾಡಲ್ಲ. ಹೇಗೆ ಹಾಕೋದು ನಾನು ನೋಡ್ತೀನಿ. ಏಯ್, ಸೈನ್ ಹಾಕೆ. ಅಕ್ಷತಾ, ನನಗೆ ಟೆನ್ಷನ್ ಕೊಬೇಡ. ಹೇಳ ಮೇಲೆ ಹೇಳ, ಸೈನ್ ಹಾಕೋ. ಎದ್ದಾಳೆ. ಅಕ್ಷತಾ, 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 ಎದ್ದಾಳೆ. ಅಕ್ಷತಾ, ಶಿಟ್ ಶಿಟ್ ಶಿಟ್. ಓ ಅಕ್ಷತಾ, ಅಲ್ಲ ರಾಜ್, ಎಲ್ಲಿದ್ಯಾ? Shit. ರಾಜ್, ಬಂದೆ. ನೀನೇ ನನ್ನ ಕಾಪಾಡ್ಬೇಕು ಕಣ, ಪ್ಲೀಸ್ ಕಣ, ಪ್ಲೀಸ್ ಕಣ. ನಾನೇನ್ ಮಾಡಕ್ಕಾಗತ್ತೋ? ಕೊಲೆ ಮ್ಯಾಟ್ರಿದು ನಾನ್ ಇನ್ವಾಲ್ವ್ ಆಗಲ್ಲ. ನಿನಗೇನು ಬೇಕು ಹೇಳು, ನಾನು ಕೊಡ್ತೀನಿ ಕಣ. ಈ ಬಾಡಿನ ಸಾಕ್ಸ್ಬಿಡು, ಪ್ಲೀಸ್ ಕಣ. ನಾನ್ ಸಿಕ್ಕಾಕೊಳ್ಳಿ ಅಂತನಾ? ಆಗಲ್ಲ. ರಾಜ್, ಇದೊಂದು ಹೆಲ್ಪ್ ಮಾಡಿದೆ ನೋಡು, ನಾನು ಹೋಟ್ಲನ್ನ ನೀನು ಬರ್ಕೊಡ್ತೀನಿ ಕಣ. ಹೋಟೆಲ್ ಬರ್ಕೊಡ್ತೀಯಾ? ಹ್ಞೂ ಕಣ, ನಿನ್ನ ನಡೆಗೋ ಬರ್ಕೊಡ್ತೀನಿ ಕಣ. ಸರಿ ಬಾ, ಹೆಲ್ಪ್ ಮಾಡ್ತೀನಿ. ಎತ್ಕೋ ಬಾಡಿ. ಥ್ಯಾಂಕ್ಸ್ ಕಣ. ಸರ್, ಬೈ ಮಿಸ್ಸಾಗಿ ಅವಳು ಕೆನ್ನೆಗೆ ಹೊಡೆದ್ಬಿಟ್ಟೆ ಸರ್. ಆದರೆ ಅವಳು ಸತ್ತೋಗ್ಬಿಟ್ಲು. ನನಗೆ ಕೊಲ್ಲೋ ಉದ್ದೇಶ ಇರಲಿಲ್ಲ ಸರ್.
ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅನ್ನೋ ಭಯದಲ್ಲಿ ಇವನನ್ನ ಕರೆಸಿ ಹೆಲ್ಪ್ ತಗೊಂಡು ಬಾಡಿನ ಹೊರಗಡೆ ತಗೊಂಡೋಗಿ ಗುರ್ತೆ ಸಿಗದಿರೋ ಹಾಗೆ ನಾಶ ಮಾಡಿಸ್ಬಿಟ್ಟೆ ಸರ್. ರಾಜವಿಂದರ್, ಆಕೆ ಬಾಡಿನ ಎಲ್ಲಕ್ಕೆ ತಗೊಂಡೋದೆ? ಏನ್ ಮಾಡಿದೆ? ಸರ್ ಅವತ್ತು ಅಲ್ಲಿಂದ ಹೊರಟ ಮೇಲೆ ಸರ್ ಹೋಟೆಲ್ ನನ್ನ ಹೆಸರಿಗೆ ಬರುತ್ತೆ ಅನ್ನೋ ಆಸೆಗೆ ಈ ಕೆಲಸ ಮಾಡಕ್ಕೆ ಒಪ್ಕೊಂಡೆ ಸರ್. ಆದರೆ ಸೇಫ್ಟಿಗೆ ಅಂತ ಒಂದಷ್ಟು ದಿನ ಎಲ್ಲಾದರೂ ಹೋಗೋಣ ಅಂತ ಪಂಜಾಬ್ಗೆ ಹೋದೆ ಸರ್. ಆದರೆ ಈ ಕೊಲೆ ನಾನು ಮಾಡಿಲ್ಲ. ಕೊಲೆ ಮಾಡೋದ್ರ ಜೊತೆಗೆ ಕೊಲೆಗೆ ಸಹಾಯ ಮಾಡೋದು ಅಪರಾಧ ಮಿಸ್ಟರ್ ರಾಜ್. ಚಂದ್ರಕಾಂತ್ ಈ ಹಿಂದೆ ಒಂದ್ಸಲ ಒಬ್ಬ ವ್ಯಕ್ತಿನ ಕೊಲೆ ಮಾಡಿ ಜೈಲ್ಗೂ ಹೋಗಿ ಬಂದಿದೆ. ಅದು ಬರೀ ದುಡ್ಡುಗೋಸ್ಕರ. ಇಷ್ಟಾದ್ರೂ ನಿನ್ನ ಹೆಂಡತಿನ ದುಡ್ಡುಗೋಸ್ಕರ ಕೊಲೆ ಮಾಡಿಬಿಟ್ಟೆ. ಮೋಸ್ಟ್ಲಿ ನನ್ಗನ್ಸುತ್ತೆ ಲಾಸ್ಟ್ ಟೈಮ್ ನಿಮ್ಗೆ ಸಿಕ್ಕಿದ ಶಿಕ್ಷೆ ತುಂಬ ಕಡಿಮೆ ಆಯಿತು ಅಂತ. ಆದರೆ ಈ ಸಲ ಶಿಕ್ಷೆ ಜಾಸ್ತಿ ಸಿಗೋವಾಗ ಮಾಡ್ತೀನಿ. ಯಾಕೆ ಹೇಳು? ಈ ಸಲ ಸಾಕ್ಷಿ ತುಂಬ ಬಲವಾಗಿದೆ. ಒಳಗಡೆ ಹಾಕ್ರಿ ಇವರಿಬ್ರನ್ನ. ಸರ್ ನನ್ನ ಮಾತು ತಿಳಿಸಿ ಸರ್ ಸರ್. ಸರ್ ಪ್ಲೀಸ್ ಸರ್. ಸರ್ ಸರ್ ಆಸೆ ದುರಾಸೆಯ ಮೆಟ್ಟಿಲು, ದುರಾಸೆ ದುರಾಲೋಚನೆಯ ಮೆಟ್ಟಿಲು, ದುರಾಲೋಚನೆ ದುರಂತಕ್ಕೆ ಮುನ್ನುಡಿ. ಈ ಸತ್ಯನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವ್ರ ಜೀವನದಲ್ಲಿ ಖುಷಿಯಾಗಿರ್ತಾರೆ. ಇದು ಯಾರಿಗೆ ಅರ್ಥ ಆಗಲ್ವೋ ಅವರು ಈ ಚಂದ್ರಕಾಂತ್ ಮತ್ತು ರಾಜವಿಂದರ್ ಥರ ಜೀವನನ ಹಾಳು ಮಾಡ್ಕೊಳ್ತಾರೆ, ಜೊತೆಗೆ ಬೇರೆಯವ್ರ ಜೀವನನೂ ಹಾಳು ಮಾಡ್ತಾರೆ. ಇವ್ರು ಮಾಡಿದ ತಪ್ಪಿಗೆ ಇವ್ರಿಗೆ ಶಿಕ್ಷೆ ಆಗುತ್ತೆ. ಆದರೆ ಏನೂ ತಪ್ಪು ಮಾಡ್ದಲೇ ಇರೋ ಅಕ್ಷತಾ ಮತ್ತು ಆ ಮಗು ಅನ್ಯಾಯ ಅಲ್ವಾ?